ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 115ನೇ ಸಂಚಿಕೆಯನ್ನ ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆಯನ್ನ ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಜಾನಕಿ ನಿಧಾನವಾಗಿ ನಿಟ್ಟುಸಿರು ಬಿಟ್ಟರು. ಯಾರ ಜೀವನನೂ ಯಾರ ಭಿಕ್ಷೆನೂ ಅಲ್ಲ, ಯಾರ ಹಣೆ ಬರನ ಯಾರು ತಿದ್ದೋದಕ್ಕೂ ಆಗೋದಿಲ್ಲ. ನಾನು ಇಲ್ಲಿಗೆ ಬರ್ತಾ ಇರೋದು ನಿಮ್ಮ ಹೆಂಡತಿಯಾಗಿನೋ ಅಥವಾ ಘನಪಾಠಿಗಳ ಸೊಸೆಯಾಗಿನೋ ಅಲ್ಲ, ನಾನಿಲ್ಲಿಗೆ ಬರ್ತಾ ಇರೋದು ವೈದ್ಯಳಾಗಿ ಎಂದು ನಿಧಾನವಾಗಿ ಹೇಳಿ ಮತ್ತೆ ಔಷಧಿ ಸಿದ್ಧ ಮಾಡಲು ಹೋದರು. ನೀನು ಯಾವುದೇ ರೂಪದಲ್ಲಿ ಬಂದರೂ ನನ್ನ ಕಣ್ಣಿಗೆ ನಾನು ಮಾಡಿದ ದ್ರೋಹನೇ ಹೆಣ್ಣಿನ ರೂಪ ಪಡೆದು ಬಂದ ಹಾಗನ್ಸುತ್ತೆ. ನಿನ್ನ ನೋಡಿದ ತಕ್ಷಣ ನನ್ನ ಉಸಿರು ಇಲ್ಲೇ ನಿಂತು ಹೋಗ್ಬಾರ್ದಾ ಅಂತ ಅನ್ಸುತ್ತೆ. ದಯವಿಟ್ಟು ನನ್ನನ್ನು ಬದುಕೋಗ್ಬಿಡಿ. ಕೋದಂಡ ಕಣ್ಣೀರು ತುಂಬಿಕೊಂಡು ಕೈ ಮುಗಿದು ಕೇಳಿಕೊಂಡ. ಜಾನಕಿ ತುಟಿ ಕುಂಕಿಸಿ ನಕ್ಕರು. ಈಗಲೂ ನಿಮ್ಮ ಸ್ವಾರ್ಥನೇ. ನಿಮ್ಮ ಮನಸ್ಸಿನ ಸಂತೋಷಕ್ಕೋಸ್ಕರ ನಾನು ನನ್ನ ಕಾಯಕ ಬಿಡಬೇಕು ಅಲ್ವೇ? ಚಾಟಿ ಏಟಿನಂತೆ ಬಂತು ಜಾನಕಿಯ ಪ್ರಶ್ನೆ. ನನ್ನ ವೈದ್ಯ ಜ್ಞಾನಕ್ಕೆ ನೀವೊಂದು ಸವಾಲು. ಆ ಸವಾಲನ್ನು ಸ್ವೀಕರಿಸಿ ಅದರಲ್ಲಿ ಜಯ ಗಳಿಸೋ ಬೈಕೆ ನಂದು. ಆದರೆ ಇದಕ್ಕೂ ಸಹ ನಿಮ್ಮ ಅಡ್ಡಿ. ಕಾರಣ ಕೇವಲ ನಿಮ್ಮ ಸ್ವಾರ್ಥ. ಜಾನಕಿಯ ಮಾತು ಕೋದಂಡನನ್ನು ಚುಚ್ಚಿತು. ಕೋದಂಡ ತಲೆ ತಗ್ಗಿಸಿ ಕುಳಿತ. ನನ್ನ ನಿಮ್ಮ ಮಧ್ಯೆ ಇರೋ ಸಂಬಂಧ ಏನು ಅನ್ನೋದನ್ನ ಮರ್ತುಬಿಡಿ. ನೀವು ನನ್ನ ಪಾಲಿ ಕೇವಲ ರೋಗಿ ಅಷ್ಟೇ, ಮತ್ತೆ ನಾನಿಲ್ಲಿ ಕೇವಲ ವೈದ್ಯೆ ಅಷ್ಟೇ. ನಮ್ಮ ಸಂಬಂಧ ಇಷ್ಟು ವರ್ಷ ಯಶೋದತ್ತೆ ಹಾಗೂ ಮಾವ ನನ್ನನ್ನು ಆ ಮನೆ ಮಗಳ ಸ್ಥಾನ ಕೊಟ್ಟು ಮಮತೆಯಿಂದ ನೋಡ್ಕೊಂಡಿದ್ದಾರೆ. ಈಗ ಅವರು ನನ್ನ ಕಡೆಯಿಂದ ಭರವಸೆ ಮಾತನ್ನ ಬಯಸ್ತಾ ಇದ್ದಾರೆ. ಅವರಿಗೆ ನಾನು ಖಂಡಿತ ನಿರಾಸೆ ಮಾಡಲಾರೆ. ಅವರಿಗೋಸ್ಕರನೇ ನೀವು ನನ್ನನ್ನು ಸಹಿಸ್ಕೊಳ್ಬೇಕು, ಮತ್ತೆ ಸಹಿಸ್ಕೊಳ್ಳೇಬೇಕು, ದೃಢವಾಗಿ ನುಡಿದರು ಜಾನಕಿ. ಮಾವ, ಒಂದಿಷ್ಟು ದಿನ ನಿಮ್ಮ ಮಗ ಇದೇ ದೇವಸ್ಥಾನದಲ್ಲಿರಲಿ. ಮತ್ತವ್ರು ನಿಮ್ಮ ಮನೆ ಕಾಲಿಡುವಾಗ ಆರೋಗ್ಯವಂತರಾಗಿ ಯಾರ ಸಹಾಯ ಕೂಡ ಇಲ್ಲದೆ ಬರೋ ಹಾಗಾಗಬೇಕು. ಖಂಡಿತ ಹಾಗಾಗ್ತಾರೆ ಕೂಡ. ಜಾನಕಿಯ ಮಾತಿಗೆ ಘನಪಾಠಿಗಳು ತುಂಬು ಮನದಿಂದಲೇ ಒಪ್ಪಿಗೆ ನೀಡಿದ್ದರು. ಬೆಳಗಿನ ಜಾವ 4:15 ಹೊತ್ತಿಗೆ ಜಾನಕಿ ದೇವಾಲಯದ ಅಂಗಳದಲ್ಲಿ ಬಂದಾಗಿರುತ್ತಿತ್ತು. ಅವರೊಂದಿಗೆ ಅಭಿ ಕೂಡ. ಅಭಿ, ಈ ತೈಲ ಅವ್ರ ಬಲಗೈಗೆ ಹಚ್ಚು. ಇದೊಂದು ಗಿಂಡಿ ತೈಲನ ಬರೀ ಬಲಗೈಗೆ ಮಾತ್ರ ಹಚ್ಚಬೇಕು. ನಾನು ದೇವಸ್ಥಾನದ ಪ್ರಾಂಗಣಕ್ಕೆ ನೀರು ಹಾಕಿ ಬರೋವರೆಗೂ ಈ ತೈಲ ಹಾಕಿ ನೀವುತ್ತನೇ ಇರಬೇಕು. ನಿನ್ನ ಕೈ ಚಲನೆ ಮೇಲಿಂದ ಕೆಳಕ್ಕಿರ್ಬೇಕೆ ಹೊರತು ಒಂದು ಸಾರ್ತಿ ಕೂಡ ಕೆಳಗಿಂದ ಮೇಲಿರಬಾರ್ದು ಎಂದು ಅವನಿಗೆ ಹೇಳಬೇಕಾದ ಎಲ್ಲ ಮಾತು ಹೇಳಿ ಕೋದಂಡನ ಕಡೆ ತಿರುಗಿ, ಅವನ ಎಣ್ಣೆ ಹಚ್ಚುವಾಗ ನೀವು ಸುಮ್ಮನೆ ಕುಳಿತಿರೋದಲ್ಲ ಎಂದು ಹೇಳಿ ಒಂದು ಪುಸ್ತಕ ಕೊಟ್ಟರು. ಇದರಲ್ಲಿ ಧನ್ವಂತರಿ ಸ್ತೋತ್ರ ಇದೆ. ಅದನ್ನ ಪೂರ್ತಿಯಾಗಿ ಹೇಳ್ಕೊತಾ ಇರಬೇಕು. ಒಂದು ಸಾರಿ ಹೇಳೋದು ಮುಗಿದ್ಮೇಲೆ ಮತ್ತೆ ಮೊದಲಿಂದ ಶುರು ಮಾಡಬೇಕು. ಅಭಿ ಮಸಾಜ್ ಮುಗಿಸೋವರೆಗೂ ಹೀಗೆ ಹೇಳ್ತಾನೇ ಇರಬೇಕು ಎಂದು ಹೇಳಿ ತಮ್ಮ ಕೆಲಸ ಮಾಡಲು ಹೋದರು. ಮುಗೀತಾ ಅಭಿ? ಪೂರ್ತಿ 25 ನಿಮಿಷದ ಬಳಿಕ ಬಂದ ಜಾನಕಮ್ಮ ಕೇಳಿದಾಗ ಅಭಿ ಪೂರ್ತಿಯಾಗಿ ಸುಸ್ತಾಗಿದ್ದನು. ಜಾನಮ್ಮ, ಅಪ್ಪಾಜಿಗೆ ಎಣ್ಣೆ ಹಚ್ಚಿ ಹಚ್ಚಿ ನಂಗೂ ಕೈ ನೋವು ಬಂತು. ಅಳುಮುಖದ ನಾಟಕ ಮಾಡಿದವನ ಬೆನ್ನಿಗೆ ಸಣ್ಣ ಪೆಟ್ಟು ಕೊಟ್ಟು, ನಾನು ಅಂಗಳಕ್ಕೆ ರಂಗೋಲಿ ಹಾಕಿ ಬರೋವರೆಗೆ ಎಡಗೈಗೆ ಈ ಗಂಡಿಲಿರೋ ಎಣ್ಣೆ ಹಚ್ಚು ಎಂದು ಇನ್ನೊಂದು ಗಿಂಡಿಯನ್ನು ಅಭಿಯ ಕೈಲಿ ನೀಡಿ ಕೋದಂಡನ ಕರೆಗೆ ತಿರುಗಿ, ನೀವು ಸುಳಾದಿ ಹೇಳೋದನ್ನ ನಿಲ್ಲಿಸಬೇಡಿ ಎಂದು ಹೇಳಿ ಹೋದರು. ಮತ್ತೆ ಅರ್ಧ ಗಂಟೆ ಬಿಟ್ಟು ಬಂದವರು, ಸೂರ್ಯೋದಯಕ್ಕೆ ಸರಿಯಾಗಿ ಇವರನ್ನ ಸೂರ್ಯನ್ಗೆ ಅಭಿಮುಖ ಮಾಡಿ ಅಂಗಳದಲ್ಲಿ ಕೂರಿಸ್ಬೇಕಭಿ ಎಂದಾಗ ಕೋದಂಡನನ್ನು ಒಬ್ಬನೇ ಕರೆದುಕೊಂಡು ಹೋಗಿ ಕೂರಿಸುವುದು ತ್ರಾಸವೇ ಆಗಿತ್ತು. ಬೆಳಗಿನ ಜಾವ ಶುರುವಾದ ಚಿಕಿತ್ಸೆ 8 ಗಂಟೆಯವರೆಗೂ ಮುಂದುವರೆದಿತ್ತು. ಕೋದಂಡನಿಗೆ ಕೊಡಬೇಕಾದ ಎಲ್ಲಾ ಪಥ್ಯದ ಆಹಾರವನ್ನು ಜಾನಕಿಯೇ ತಯಾರು ಮಾಡುತ್ತಿದ್ದರು. ಔಷಧಿ ತಯಾರು ಮಾಡುವಾಗಲೆಲ್ಲ ಅಂಜಲಿ ಜಾನಕಿಯ ನೆರಳು. ತಮಗೆ ತಿಳಿದಿರುವ ಎಲ್ಲಾ ಜ್ಞಾನವನ್ನು ಅಂಜಲಿಗೆ ಒಂದೂ ಬಿಡದಂತೆ ಧಾರೆ ಎರೆಯುತ್ತಿದ್ದರು ಜಾನಕಿ. ಚಿಕಿತ್ಸೆ ಶುರುವಾದಾಗ ಅಭಿಯೊಬ್ಬನಿಗೆ ಕಷ್ಟವಾಗುವುದೆಂದು ಅಜಯ್ ಕೂಡ ಅವನ ಜೊತೆ ಬರಲು ಶುರು ಮಾಡಿದ್ದ. ಜಾನಕಿಯವರ ಅಚಲವಾದ ಶ್ರದ್ಧೆ, ಒಂದೇ ಮನದಿಂದ ತನ್ನ ತಂದೆಗೆ ಮಾಡುವ ಸೇವೆ ನೋಡಿದಷ್ಟು ಅವನ ಮನದಲ್ಲಿ ಜಾನಕಿಯವರ ಬಗ್ಗೆ ಗೌರವ, ಭಕ್ತಿ ಹೆಚ್ಚಾಗುತ್ತಾ ಹೋಗಿತ್ತು. ಹಾಗೆ ಆ ದೇವತೆಯ ಕಷ್ಟ ಕೋಟಲೆಗಳಿಗೆ ತನ್ನ ಜನ್ಮವೇ ಕಾರಣವೆಂಬ ಕೀಳರಿಮೆ ಕೂಡ ಹೆಚ್ಚಾಗುತ್ತಾ ಹೋಗಿತ್ತು. ದಿನಕರ ಯಾರ ಅಪ್ಪಣೆಗೂ ಸಿಲಕದೆ ಕಾಲಚಕ್ರ ತಿರುಗಿಸುತ್ತಿದ್ದ.
5 ತಿಂಗಳು ಕಳೆದೇ ಹೋಗಿತ್ತು. ಈಗ ಕೋದಂಡ ತನ್ನ ಸ್ವಂತ ಬಲದ ಮೇಲೆ ನಿರಾಯಾಸವಾಗಿ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕುವಷ್ಟು ಶಕ್ತನಾಗಿದ್ದ. ಇದ್ಯಾಕೆ ಭಾಮ, ಹಿಂಗ್ ಕೂತಿದ್ಯಾ? ನೋಡಿಲಿ, ಒಲೆ ಮೇಲೆ ಹಾಲು ಉಕ್ ಹೋಗ್ತಾ ಇದೆ. ಮೈಮೇಲ್ ಪ್ರಜ್ಞೆ ಇಲ್ಲೇನ? ಜವಾಬ್ದಾರಿ ಇರೋ ಹೆಂಗ್ಸಾಗಿ ಹಿಂಗ್ ಮೈ ಮರೆತ್ರೆ ಏನ್ ಸರಿ ಹೇಳು? ಹಾಲೆಲ್ಲ ಉಕ್ಕಿ ಹರಿದು ಸೀದ ವಾಸನೆ ಮನೆಯೆಲ್ಲ ಹರಡಿದ್ದರೂ ಅದರ ಪರಿವೆಯೇ ಇಲ್ಲದಂತೆ ಕುಳಿತಿದ್ದರು ಭಾಮ. ಜಗನ್ನಾಥ ರೇಗಿದಾಗ ಕೂಡ ಭಾಮ ಏನೂ ಪ್ರತಿಕ್ರಿಯೆ ತೋರಿಸದೆ ಕುಳಿತಿದ್ದರು. ಅಡಿಗೆ ಮನೆಯ ಗೋಡೆಗೆ ಒರಗಿಕೊಂಡು ಒಂದು ಕಾಲು ಮಡಚಿ ಅದರ ಆಸರೆಗೆ ಇಟ್ಟಿದ್ದ ಕೈ ಭಾಮ ಅವರ ಹಣೆಯ ಮೇಲೆ ಆಡುತ್ತಿತ್ತು. ಭಾಮ, ತುಸು ಗಟ್ಟಿಯಾಗಿಯೇ ಕರೆದರು ಜಗನ್ನಾಥ. ಹಾ ಹಾ ಒಮ್ಮೆ ಬೆಚ್ಚಿದರು ಭಾಮ. ಏನಾಯ್ತೆ ಭಾಮ? ಯಾಕೆ ಹಿಂಗ್ ಕೂತಿದೀಯಾ? ಹೆಂಡತಿಯ ಮುಖ ಪೂರ್ತಿ ಅರಕ್ತವಾಗಿ ಬಿಳಿಚಿಕೊಂಡಿದ್ದು ಕಂಡು ಕೇಳಿದರು. ತುಂಬಿದ ಕಣ್ಣುಗಳಿಂದ ಪತಿಯ ಕಡೆ ದೃಷ್ಟಿ ಬೀರಿದರು ಭಾಮ. ಏನಾಯ್ತೆ? ಯಾಕೆ ಹಿಂಗ್ ಕೂತಿದೀಯೇ? ಮತ್ತೆ ಕೇಳಿದಾಗ ಭಾಮ ಅವರ ದುಃಖದ ಕಟ್ಟೆ ಒಡೆಯಿತು. ನಮ್ ಜಾನು ಅಪುರಂಜಿ, ಅವಳಿಗೆ ಯಾಕೆ ನಿಂದನೆ ಎನ್ನುತ್ತಾ ಬಿಕ್ಕಿದ ಭಾಮ ಅವರನ್ನು ತಮ್ಮ ಎದೆಗೆ ಒರಗಿಸಿಕೊಂಡ ಜಗನ್ನಾಥ, ಶ್ ಶ್ ಅಳ್ಬೇಡ ಭಾಮ, ಅಳ್ಬೇಡಮ್ಮ ಎನ್ನುತ್ತಾ ಅವರ ತಲೆ ನೇವರಿಸಿದರು. ಭಾಮ ಬಿಕ್ಕುತ್ತಲೇ ಶಾಂತ ಮತ್ತವರ ಜೊತೆಯಲ್ಲಿ ಕುಳಿತಿದ್ದ ಹೆಂಗಸರು ಆಡಿದ ಮಾತುಗಳೆಲ್ಲವನ್ನೂ ಒಂದೂ ಬಿಡದೆ ಗಂಡನಿಗೆ ವರದಿ ಒಪ್ಪಿಸಿದರು. ಇದೇ ಕಾರಣಕ್ಕೆ ನಾನು ಅವಳ ಮದುವೆ ಬಗ್ಗೆ ಮಾತಾಡಿದ್ದು. ಹೀಗೆಲ್ಲ ಜನ ಆಡ್ಕೊಳ್ತಾರೆ ಅಂತಾನೆ ನಾನು ಜಾನು ಕೋದಂಡ ಇರೋ ಕಡೆ ಹೋಗೋದು ಬೇಡ ಅಂದಿದ್ದು. ಆದ್ರೆ ನಿಟ್ಟುಸಿರು ಬಿಟ್ಟರು ಶ್ರೀನಿವಾಸಾಚಾರ್ಯರು. ಮಾವಯ್ಯ, ಅದು ನೀವು ನಾನು ತಡೆದು ಹೇಳುತ್ತಾ, ನೀವ್ಯಾವಾಗ ಬಂದ್ರಿ ಮಾವಯ್ಯ? ಸೋತ ದನಿಯಲ್ಲಿ ಕೇಳಿದರು ಭಾಮ. ವಯಸ್ಸಾದ ಜೀವ ಮಗಳ ಬಗ್ಗೆ ಒಡಕು ಮಾತು ಕೇಳಿ ಸಂಕಟ ಪಡುವುದನ್ನು ಕಂಡು ಕೆಡಕಿನಿಸಿತು. ಮಾತನಾಡುವ ಮುಂಚೆ ಅದರ ಬಗ್ಗೆ ಎಚ್ಚರ ವಹಿಸಿದ ತಮ್ಮ ಮೈಮರವಿಗೆ ತಮ್ಮನ್ನು ತಾವೇ ಹಳೆದುಕೊಂಡರು. ಇವತ್ತೇನ್ ತಿಂಡಿ ಜಾನಕಿ? ತಿಂಡಿಗಾಗಿ ಬಾಳೆ ಎಲೆ ಹಾಕಿದ ಜಾನಕಿಯ ಕಡೆ ನೋಡುತ್ತಾ ಕೇಳಿದ ಕೋದಂಡ. ಈ 5 ತಿಂಗಳ ಸಾಂಗತ್ಯ ಇಬ್ಬರಲ್ಲೂ ಒಂದೊಳ್ಳೆ ಗೆಳೆತನ ಹುಟ್ಟು ಹಾಕಿತ್ತು. ಕೋದಂಡ ಜಾನಕಿಯನ್ನು ನೀವು ಎಂದು ಕರೆಯುವುದನ್ನು ಬಿಟ್ಟು ದಿನಗಳೇ ಕಳೆದು ಹೋಗಿದ್ದವು. ಅವನ ಮನದಲ್ಲಿ ತಾನೊಂದು ಅನರ್ಘ್ಯವಾದ್ಯ ರತ್ನವನ್ನು ಕಳೆದುಕೊಂಡ ಪಶ್ಚಾತ್ತಾಪವಿದ್ದರೂ ಅದನ್ನೆಂದೂ ಅವನು ವ್ಯಕ್ತಪಡಿಸಿದ ಉದಾಹರಣೆ ಇರಲಿಲ್ಲ. ರಾಗಿ ರೊಟ್ಟಿ ಎನ್ನುತ್ತಾ 2 ತೆಳ್ಳನೆಯ ರೊಟ್ಟಿ ಹಾಕಿ ಅದರ ಮೇಲೆ ಒಂದಿಷ್ಟು ಬೆಣ್ಣೆ ಹಾಕಿದರು. ಅಬ್ಬಾ, ಯಾವ ಕಾಲ ಆಗಿತ್ತು ಇದನ್ನೆಲ್ಲ ತಿಂದೆ. ರೊಟ್ಟಿಯನ್ನು ಮುರಿದು ಬೆಣ್ಣೆ ಹಚ್ಚಿಕೊಂಡು ಚಟ್ನಿಯಲ್ಲಿ ಅದ್ದಿ ಬಾಯಿಗಿಟ್ಟವರು ಕಣ್ಣು ಮುಚ್ಚಿ ಅದರ ಸ್ವಾದವನ್ನು ಮನಸಾರೆ ಅನುಭವಿಸಿದರು. ಒಂದೇ ಒಂದು ತುತ್ತು ತಿನ್ನುತ್ತಿದ್ದಂತೆಯೇ ಹೊಟ್ಟೆಯಲ್ಲಿ ಉರಿ ಶುರುವಾಗಿತ್ತು. ಮುಖ ಕಿವುಚಿ ಸಂಕಟ ಪಡುತ್ತಿದ್ದ ಕೋದಂಡನನ್ನು ಕಂಡು ಜಾನಕಿಯವರ ಕಣ್ಣಲ್ಲಿ ನೀರು ತುಂಬಿತು. ಒಂದು ದೊಡ್ಡ ಲೋಟದಲ್ಲಿ ತಣ್ಣಗಿದ್ದ ಶುದ್ಧ ಹಸುವಿನ ಹಾಲನ್ನು ಕೋದಂಡನ ಮುಂದೆ ಹಿಡಿದರು ಜಾನಕಿ. ಕೋದಂಡ ಮರು ಮಾತನಾಡದೆ ಹಾಲನ್ನು ಕುಡಿದು ಮುಗಿಸಿದ. ಅಯ್ಯೋ ದೇವ್ರೆ, ಇನ್ನೂ ನನ್ನ ಕರ್ಮ ಕಳೆದಿಲ್ವೇ ಜಾನಕಿ? ಕೋದಂಡನ ದನಿಯಲ್ಲಿದ್ದ ದುಃಖ ಜಾನಕಿಯ ಜೊತೆಗೆ ಅಂಜಲಿಯನ್ನು ತಟ್ಟಿತು. ಇನ್ ಸ್ವಲ್ಪೇ ದಿನ ಹೊಟ್ಟೆಲಿನ ಹುಣ್ಣು ನಿಧಾನವಾಗಿ ವಾಸಿ ಆಗ್ತಾ ಇದೆ. ಖಂಡಿತ ನೀವು ಮೊದ್ಲಿನ ಹಾಗೆ ಆಗ್ತೀರಿ. ಜಾನಕಿಯ ಮಾತಿನಲ್ಲಿದ್ದ ವಿಶ್ವಾಸ ಮನದಲ್ಲಿರಲಿಲ್ಲ. ಕೋದಂಡನ ಅವಸ್ಥೆ ಕಂಡ ಅಂಜಲಿಯ ಮನ ಹೆತ್ತ ತಾಯಿಯನ್ನೇ ಶಪಿಸುತ್ತಿತ್ತು. ಇನ್ನೆಂಥ ರಾಕ್ಷಸ ಇರಬೇಕು ಆ ಮುಕ್ತ. ಒಂದೇ ಒಂದು ತುತ್ತ ಅನ್ನ ಕೂಡ ತಿಂದೇ ಇರೋ ಹಾಗೆ ಮಾಡ್ಬಿಡಿದಾಳಲ್ಲ. ಈಗಾಗಲೇ ಅಪ್ಪಾಜಿ ಬರೀ ಡ್ರಿಪ್ಸು ಲಿಕ್ವಿಡ್ ಡಯಟ್ನಲ್ಲಿರ್ತಾ ವರ್ಷಗಳೇ ಕಳೆದು ಹೋಗಿದೆ. ನಿಜ ಹೇಳ್ತಾ ಇದ್ದೀನಿ ಭೂಮಿ, ಅಪ್ಪಾಜಿಗೆ ಇನ್ನೆಷ್ಟು ವರ್ಷ ಆಯಸ್ಸಿದೆ ಅಂತ ತಿಳ್ಕೊಳ್ಳೋ ಆಸೆ ಆಗ್ತಿದೆ ನನಗೆ. ಅಷ್ಟರಲ್ಲಿ ಅವ್ರು ಎಲ್ಲರ ಹಾಗೆ ಊಟ ತಿಂಡಿ ಮಾಡೋ ಹಾಗಾಗ್ತಾರೋ ಇಲ್ವೋ ಅಂತ ಅನ್ನಿಸ್ಬಿಟ್ಟಿದೆ. ಅವ್ರ ಆಸೆಯಿಂದ ಅನ್ನದ ಕಡೆ ನೋಡ್ಬೇಕಾದ್ರೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ಅಭಿ ತನ್ನ ಒಡಲ ಸಂಕಟವನ್ನು ಭೂಮಿಯ ಮುಂದೆ ಹೇಳಿಕೊಳ್ಳುತ್ತಿದ್ದ. ತನ್ನೆದುರಲ್ಲಿ ಮುಳುಗುತ್ತಿದ್ದ ಸೂರ್ಯನನ್ನು ನೋಡುತ್ತಿದ್ದ ಭೂಮಿಯ ಕಣ್ಣಲ್ಲಿ ಬಳಬಳನೆ ನೀರು ಹರಿಯುತ್ತಿತ್ತು. ತನ್ನ ಮಾತು ಮುಗಿಸಿ ಪಕ್ಕದಲ್ಲಿ ಕುಳಿತಿದ್ದ ಭೂಮಿಯ ಕಡೆ ತಿರುಗಿದವನಿಗೆ ಆಶ್ಚರ್ಯ. ಏ ಭೂಮಿ, ಯಾಕೆ? ನೀನ್ ಯಾಕೆ ಅಳ್ತಾ ಇದೀಯಾ ಎಂದು ಕೇಳಿದ ಅಚ್ಚರಿಯಿಂದ. ನಿನ್ನೆಯಿಂದ ಜಾನತ್ತೆ ಬರೀ ಹಾಲು ಮತ್ತೆ ಗಂಜಿ ಮಾತ್ರ ಆಹಾರವಾಗಿ ತಗೊಳ್ತಾ ಇದ್ದಾರೆ. ಅವರು ಅನ್ನ ತಿನ್ನೋದನ್ನ ಬಿಟ್ಬಿಟ್ಟಿದ್ದಾರೆ. ನಡುವೆಯೇ ಬಿಕ್ಕುತ್ತಾ ಹೇಳಿದಳು. ಜಾನಮ್ಮ ಊಟ ಮಾಡ್ತಿಲ್ವಾ? ಓ ಗಾಡ್, ಇದೆಂತ ವಿಪರೀತ. ಭೂಮಿ, ನೀನಾದ್ರೂ ಅಮ್ಮನ ಹತ್ರ ಮಾತಾಡೋದಲ್ವಾ? ಹಾಗೆಲ್ಲ ಮಾಡಬೇಡಿ ಅಂತ ಹೇಳೋದಲ್ವಾ? ಸಂಕಟದ ದನಿಯಲ್ಲಿ ಕೇಳಿದ. ನಾನು ಹೇಳಿದ್ರೆ
ಕೇಳ್ಬಿಡ್ತಾರ ನಿನ್ ಜಾನಮ್ಮ? ಮನೇಲಿ ಎಲ್ಲರೂ ಹೇಳಾಯ್ತು, ಆದ್ರೂ ಇದ್ ನನ್ ವ್ರತ ಅಂತ ಹೇಳ್ಬಿಟ್ರು ಎಂದವಳು ಕ್ಷಣ ಬಿಟ್ಟು, ಜಾನತ್ತೆ, ನಿನ್ ತಂದೆನ ಇಷ್ಟೊಂದು ಪ್ರೀತಿಸ್ತಾರೆ ಅಂತ ನಂಗೆ ಕಲ್ಪನೆ ಕೂಡ ಇರಲಿಲ್ಲ. ಬರೀ ಪ್ರೀತಿಸೋದಲ್ಲ, ಅವರನ್ನ ಆರಾಧಿಸ್ತಾರೆ. ಪತಿಯೇ ಪರದೈವ ಅನ್ನೋ ಮಾತನ್ನ ಅಕ್ಷರಶಃ ಪಾಲಿಸ್ತಾ ಇದ್ದಾರೆ ಜಾನತ್ತೆ. ಆದ್ರೂ ಅಷ್ಟೊಂದು ಅನ್ಯಾಯ ಮಾಡಿದ, ತನ್ನ ಅಸ್ತಿತ್ವನೇ ನಿರ್ಲಕ್ಷಿಸಿದವ್ರನ್ನ ಅದ್ ಹೇಗ್ ಅಷ್ಟೊಂದು ಪ್ರೀತಿಸ್ತಾ ಇದ್ದಾರೋ, ಆರಾಧಿಸ್ತಾ ಇದ್ದಾರೋ ಗೊತ್ತಾಗ್ತಾನೆ ಇಲ್ಲ. ಹೋಗ್ಲಿ, ಇವ್ರ ಪ್ರೀತಿಗೆ ಆ ಕಡೆಯಿಂದ ಕೂಡ ಪ್ರೀತಿ ಸಿಕ್ಕಿದ್ರೆ ಅದೊಂದ್ ರೀತಿ. ಆದ್ರೆ ಆ ಕಡೆಯವರಿಗೆ ಇವ್ರ ಪ್ರೀತಿ ಬಗ್ಗೆ ತಿಳಿದೂ ಇಲ್ಲ. ತನ್ನದೇ ಲೆಹರಿಯಲ್ಲಿ ಹೇಳುತ್ತಿದ್ದಳು ಭೂಮಿ. ಅವಳ ಮಾತು ಮುಗಿಯುವ ಮೊದಲೇ ಅಭಿ ಅಲ್ಲಿಂದ ಹೊರಟು ಹೋಗಿದ್ದ. ಇದೆಂತ ಹಠ ನಿಮ್ದು ಜಾನಮ್ಮ? ಅಪ್ಪ ಊಟ ಮಾಡೋದಕ್ಕಾಗೋದಿಲ್ಲ ಅಂತ ನೀವ್ ಯಾಕೆ ಊಟ ಬಿಡ್ಬೇಕು? ಅಂಥ ವ್ಯಕ್ತಿಗೋಸ್ಕರ ನೀವ್ ಈ ರೀತಿ ಎಲ್ಲ ಕಷ್ಟಪಡೋದು ನನ್ಗಿಷ್ಟ ಆಗ್ತಾ ಇಲ್ಲ ಜಾನಮ್ಮ. ಪ್ಲೀಸ್, ನೀವೇ ಹೇಳಿದಿರಿ ತಾನೆ ನೀವು ಅವ್ರಿಗೆ ವೈದ್ಯರು ಮಾತ್ರ ಅಂತ. ವೈದ್ಯರಾದವರು ಬರೀ ಚಿಕಿತ್ಸೆ ಮಾತ್ರ ಕೊಡ್ಬೇಕು. ಅಭಿ ಹೇಳಿದಾಗ ಜಾನಮ್ಮ ಬರಿದೇ ನಕ್ಕರು. ನೀನ್ ಹೇಳೋದು ನನ್ನ ಬುದ್ಧಿಗೆ ಅರ್ಥ ಆಗ್ತಾ ಇದೆ ಅಭಿ, ಆದ್ರೆ ಹೃದಯಕ್ಕಾಗ್ತಾ ಇಲ್ಲ. ನನಗೂ ನಿನ್ ತಂದೆ ಮೇಲೆ ಬಹಳ ಸಿಟ್ಟಿತ್ತು, ಆದ್ರೆ ಅದೆಲ್ಲ ಅವ್ರನ್ನ ನೋಡೋ ತನಕ ಮಾತ್ರ. ಅವ್ರನ್ನ ನೋಡಿದ್ಮೇಲೆ ಆ ಸಿಟ್ಟೆಲ್ಲ ಅದೆಲ್ಲ ಆವಿಯಾಗಿ ಹೋಯ್ತೋ ನಾ ಕಾಣೆ. ಅವ್ರನ್ನ ಆ ದಯನೀಯ ಸ್ಥಿತಿಯಲ್ಲಿ ಕಾಣೋವರೆಗೂ ಅತ್ತೆ ಮಾವನಿಗಾಗಿ ಮಾತ್ರ ಅವರನ್ನ ಚಿಕಿತ್ಸೆ ಮಾಡೋ ಇಚ್ಛೆ ಇತ್ತು. ಆದ್ರೆ ಈಗ ಹಾಗಿಲ್ಲ. ನನಗೋಸ್ಕರ ನಾನು ಅವರನ್ನ ಬದುಕಿಸ್ಕೊಳ್ಬೇಕು ಅನ್ನಿಸ್ತಿದೆ. ಈ ಜಾನಮ್ಮಂಗೆ ಸ್ವಾಭಿಮಾನನೇ ಇಲ್ವಾ? ತನ್ನನ್ನು ಕಡೆಗಾಣಿಸಿ ತನ್ನ ಜೀವನವನ್ನೇ ಬರಡು ಮಾಡಿದ ವ್ಯಕ್ತಿಯ ಮೇಲೆ ಕರುಣೆ ತೋರಿಸ್ತಾ ಇದ್ದಾರಲ್ಲ ಅಂತ ಅನ್ಕೊಳ್ತೀಯನೋ? ಆದ್ರೆ ಇದು ಕರುಣೆ ಅಲ್ಲ ಅಭಿ. ಇದು ನನ್ನ ಪತಿ, ನನ್ನ ಮಾಂಗಲ್ಯದ ಒಡೆಯದ ಮೇಲಿರೋ ನಿರ್ವ್ಯಾಜ್ಯ ಶುದ್ಧ ಅಂತಃಕರಣ. ಶುದ್ಧ ಪ್ರೇಮ ಏನನ್ನು ಬಯಸೋದಿಲ್ಲ. ಮೀರಾ, ರಾಧಾ ಇವರೆಲ್ಲ ಕೃಷ್ಣನಿಂದ ಏನು ಬಯಸ್ಲೂ ಇಲ್ಲ, ಏನು ಪಡೀಲೂ ಇಲ್ಲ. ಆದ್ರೂ ಕೃಷ್ಣನ ಪ್ರೀತಿಸೋದನ್ನ ಬಿಡ್ಲಿಲ್ಲ ಎನ್ನುತ್ತಿರುವಾಗ ಅಲ್ಲಿಗೆ ಭೂಮಿ ಬಂದಿದ್ದಳು. ಆದ್ರೆ ಮಾವ ಕೃಷ್ಣ ಅಲ್ಲ. ನೀನು ರಾಧೆ ಮೀರಾ ಆಗೋ ಯೋಗ್ಯತೆ ಹೊಂದಿದ್ದೀಯಾ, ಆದ್ರೆ ಅವರು ಶ್ರೀಕೃಷ್ಣ ಆಗೋ ಯೋಗ್ಯತೆ ಹೊಂದಿದಾರಾ? ಬೇಡ ಜಾನತ್ತೆ, ನಿನ್ ಹೆಣ್ತನಕ್ಕೆ ಆಗ್ತಾ ಇರೋ ಅವಮಾನ ಇದು. ಭೂಮಿ ಅಲವತ್ತುಕೊಂಡಳು. ಅವಮಾನ? ನಾನು ಅವರು ಬೇರೆ ಬೇರೆ ಅನ್ನಿಸ್ದಾಗ ಈ ಮಾನ ಅವಮಾನದ ಪ್ರಶ್ನೆ. ನನ್ನ ಮಟ್ಟಿಗೆ ನಾನು ಮತ್ತೆ ಅವರು ಬೇರೆ ಬೇರೆ ಅಲ್ವೇ ಅಲ್ಲ. ನನಗೆ ಅವ್ರ ಮೇಲಿರೋದು ಆರಾಧನೆ. ಆದ್ರೆ ಈ ರೀತಿ ಆರಾಧನೆ ಹುಟ್ಟೋದಕ್ಕೆ ಕಾರಣ ಆದ್ರೂ ಏನ್ ಜಾನಮ್ಮ? ನಿನ್ ಮಾತುಗಳು ಒಂದು ನನಗೆ ಅರ್ಥನೇ ಆಗ್ತಾ ಇಲ್ಲ. ಅವರು ನಿನ್ನನ್ನು ಬಿಟ್ಟು ಹೋದಿಂದ ಇಲ್ಲಿವರೆಗೂ ಒಮ್ಮೆ ಆದ್ರೂ ನೀನು ಅವರಿಗಾಗಿ ಹಂಬಲಿಸಿದ್ ನಾನು ಕಂಡಿಲ್ಲ. ಕೇವಲ ಯಶೋದಜ್ಜಿ ಹೇಳಿದ್ರು ಅಂತಾನೆ ನೀನ್ ಅವರಿಗಾಗಿ ಎಷ್ಟೋ ವ್ರತಗಳನ್ನ ಮಾಡ್ತಾ ಇದ್ದೆ, ಅದು ನನಗೆ ಗೊತ್ತಿದೆ. ಆದ್ರೆ ಈಗ ಇದ್ದಕ್ಕಿದ್ದ ಹಾಗೆ ಅವ್ರಿಗಾಗಿ ಎಲ್ಲವನ್ನೂ ಕೊನೆಗೆ ನಿನ್ ಪ್ರಾಣನೂ ಕೂಡ ಲೆಕ್ಕಕ್ಕಿಡದೆ. ನಂಗೇನು ಅರ್ಥನೇ ಆಗ್ತಾ ಇಲ್ಲ ಜಾನತ್ತೆ. ಭೂಮಿಯ ಮಾತಲ್ಲಿ ಬೇಸರ ಕಂಡಿತ್ತು. ಅರ್ಥ ಆಗೋದಕ್ಕೆ ಅದೇನ್ ಸಾಹಿತ್ಯನೇ ಅಥವಾ ಕೆಮಿಸ್ಟ್ರಿ ಫಿಸಿಕ್ಸ್ ರೀತಿ ವಿಷಯನೇ? ಇದು ಭಾವನೆಗಳ ಕಥೆ ಭೂಮಿ. ನಾನು ಭಾವುಕ ಪ್ರಪಂಚದ ಪ್ರಯಾಣಿಗಳು. ನಿಮ್ ಪ್ರಕಾರ ಅವರು ನನಗೆ ಮಾಡಿರೋ ಮೋಸಕ್ಕೆ ನಾನು ಅವರನ್ನ ಯಾವತ್ತೂ ಕ್ಷಮಿಸಬಾರ್ದು. ಆದ್ರೆ ನನ್ನ ಪ್ರಕಾರ ಅವ್ರು ಮಾಡಿದ ದ್ರೋಹನೇ ಅಲ್ಲ, ಅವ್ರು ಮಾಡಿದ್ದು ಪ್ರೀತಿ. ಅವರು ಮುಕ್ತ ಅಕ್ಕನ್ನ ಪ್ರೀತಿಸಿದ್ರು, ಅವಳನ್ನ ಮದುವೆ ಆಗೋಕ್ ಇಷ್ಟಪಟ್ರು. ಅವಳೇ ಒಪ್ಪದಿದ್ದಾಗ ಮನೆಯವ್ರ ಆಸೆನಾದ್ರೂ ಪೂರೈಸೋಣ ಅಂತ ಅನ್ಕೊಂಡು ನನ್ ಕುತ್ತಿಗೆಗೆ ಮಾಂಗಲ್ಯ ಕಟ್ಟಿದ್ರು. ಆದ್ರೆ ಯಾವಾಗ ಮುಕ್ತ ಅಕ್ಕ ತಮ್ಮಿಂದಾಗಿ ಸಾಯೋ ಹಂತಕ್ಕೆ ಹೋಗಿದ್ದಾಳೆ ಅಂತ ತಿಳಿತೋ ಆಗ ಅವ್ರ ಮನ್ಸು ತಡಿದೆ ತಮ್ಮ ಪ್ರೀತಿ ಬಳಿಗೆ ಹೋದ್ರು. ಆ ಪ್ರೀತಿ ನೈಜವಾಗದೇ ಇದ್ದಿದ್ದು ಅವ್ರ ದುರಾದೃಷ್ಟ. ಒಂದ್ ರೀತಿ ಭ್ರಮೇಲ್ ಬದುಕಿ ಅವ್ರಿಗೂ ಮೋಸ ಆಗಿದೆ, ಅವರೂ ಶಿಕ್ಷೆ ಅನುಭವಿಸಿದ್ದಾರೆ ಎಂದವರು ತಾವು ಕುಳಿತಲಿಂದ ಎದ್ದು ಹೊರಟರು. ಒಂದೆರಡು ಹೆಜ್ಜೆ ಹೋದವರು ಭೂಮಿಯ ಕಡೆ ತಿರುಗಿ, ಭೂಮಿ, ಮೊದಲು ನನಗೀ ಜನ್ಮ ಕಳೆದ್ರೆ ಸಾಕು ಅನ್ನಿಸ್ತಿತ್ತು, ಆದ್ರೆ ಈಗ ಬದುಕೋ ಆಸೆ ಬಂದಿದೆ.
ಎಂದು ಹೇಳಿ ನಿಧಾನವಾಗಿ ದೇವಸ್ಥಾನದ ಕಡೆ ನಡೆದರು. ಜಾನಮ್ಮನ ಈ ದೃಷ್ಟಿಕೋನ ನಿಮಗೆ ಸರಿ ಅನ್ನಿಸ್ತಾ ಇದೆಯೇ? ನಿಮ್ಮ ಅಭಿಪ್ರಾಯನ ಒಂದೆರಡು ಮಾತುಗಳಲ್ಲಿ ಹೇಳ್ತೀರಾ ಅಲ್ವಾ? ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆ ಇಷ್ಟವಾಗಿದ್ರೆ ಕತೆಯನ್ನ ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.